ನಮಸ್ಕಾರ. ಸೊ ನಿನ್ನೆದು ಹೈಕೋರ್ಟ್ ಅಪ್ಡೇಟ್ ಏನಾಯ್ತು ಅಂತ ಕೇಳ್ತಿದ್ರು. ಸೊ ನೆನ್ನೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಲ್ರೆಡಿ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಇದು ನಮ್ಮ ಯೂಟ್ಯೂಬ್ ಅವ್ರಿಗೆ ಯಾರಿಗೆ ಗೊತ್ತಿಲ್ವೋ ಅವ್ರಿಗೋಸ್ಕರ ಕೊಡ್ತಿರೋದು ಇದು. ಸೊ ಏನಾಗಿದೆ ಅಂದರೆ ನೆನ್ನೆ 2 ಚೇಂಜಸ್ ಆಗಿದೆ. ಒಂದು ಬಂದ್ಬಿಟ್ಟು ಚೀಫ್ ಜಸ್ಟಿಸೇ ಬಂದ್ಬಿಟ್ಟು ಚೇಂಜ್ ಆಗಿಬಿಟ್ಟಿದ್ದಾರೆ. ಫಸ್ಟು ನಮ್ಮ ಚೀಫ್ ಜಸ್ಟಿಸ್ ವಿಭು ಬಕ್ರಾ ಅವರು, ಆಮೇಲೆ CM ಜೋಶಿ ಅವರಿದ್ದರು. ಈಗ ಹೊಸದಾಗಿ 2 ಜಡ್ಜ್ಗಳು ಚೇಂಜ್ ಆಗಿದ್ದಾರೆ. ಓಕೆನಾ. ಒಬ್ಬರ ಹೆಸರು ಬಂದ್ಬಿಟ್ಟು DK ಸಿಂಗ್ ಅಂದ್ಬಿಟ್ಟು, ಇನ್ನೊಬ್ಬರು ರಾಜೇಶ್ ರಾಯ್ ಕೆ ಅಂದ್ಬಿಟ್ಟು. ಸೊ ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಇಂಟಲ್ ಕಲೆಕ್ಟ್ರಿ ಅಪ್ಲಿಕೇಶನ್ ಅಂದ್ಬಿಟ್ಟು ಒಂದು ಫೈಲ್ ಆಗಿದೆ. ಸೊ ಇದು ಯಾವಾಗ ಫೈಲ್ ಆಗೋದು ಅಂದರೆ, ಯಾವಾಗ ನಮಗೆ ಎಕ್ಸ್ಟ್ರಾ ಟೈಮ್ ಬೇಕಂತಾರಲ್ಲ ಆವಾಗ, ಜಡ್ಜ್ಮೆಂಟ್ ಪಾಸ್ ಆಗೋಕ್ಕೆ ಮುಂಚೆನೇ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾರಲ್ಲ, ಅದರ ಹೆಸರೇ ಬಂದ್ಬಿಟ್ಟು ಇಂಟರ್ ಕಲೆಕ್ಟ್ರಿ ಅಪ್ಲಿಕೇಶನ್ ಅಂದ್ಬಿಟ್ಟು. ಸೊ ಇದೊಂದು ಫೈಲ್ ಆಗಿದೆ. ಸೊ ಅದರಿಂದ ಇದರಲ್ಲಿ 2 ಇದು ಏನಂದರೆ, ಒಂದು ಜಡ್ಜ್ ಚೇಂಜ್ ಆಗಿರೋದಕ್ಕೆ ಬಂದ್ಬಿಟ್ಟು ಟೈಮ್ ತೊಗೊಂಡಿರ್ತಾರೆ. ಇನ್ನೊಂದು ಬಂದ್ಬಿಟ್ಟು ಇದು ಇಂಟರ್ ಕಲೆಕ್ಟ್ರಿ ಅಪ್ಲಿಕೇಶನ್ ಅನ್ನಲ್ಲ, ಅದು ಒಂದು ಫೈಲ್ ಆಗಿದೆ. ಸೊ ಅದಕ್ಕೂ ಟೈಮ್ ಇದಾಗಿ ನಮಗೆ ಬಂದ್ಬಿಟ್ಟು ಇನ್ನೂ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಬರೋಲ್ಲ. ಈಗ ಜಸ್ಟಿಸ್ ಅವರು ಫಸ್ಟ್ ಚೀಫ್ ಜಸ್ಟಿಸ್ ಅವ್ರಿಗಲ್ಲೂ ಫಸ್ಟ್ ಮತ್ತೆಯಿಂದ ಇದು ನೋಡ್ತಾರೆ. ನೋಡಿಬಿಟ್ಟು ಆಮೇಲೆ ಒಂದು ಹಿಯರಿಂಗ್ ಡೇಟ್ನ ಬಂದ್ಬಿಟ್ಟು ಫೈನಲೈಸ್ ಮಾಡಿಬಿಟ್ಟು ತಿಳಿಸ್ತಾರೆ. ಸೊ ಅಷ್ಟು ತನಕ ಸ್ವಲ್ಪ ತಾಳ್ಮೆಯಿಂದ ಇರಲೇಬೇಕು. ಯಾಕಂದರೆ ಕೋರ್ಟ್ ಕಚೇರಿಗಳು ಅಷ್ಟು ಈಸಿಯಾಗಿ, ಅಷ್ಟು ಸುಲಭವಾಗಿ, ಅಷ್ಟು ಜಲ್ದಿಯಾಗಿ ಆಗಲ್ಲ. ಇದ್ರೂ ಲಾಸ್ಟ್ ಹಿಯರಿಂಗಲ್ಲಿ ನಮಗೊಂದು ಹೋಪ್ ಇದೆ. ಯಾಕಂದರೆ ಗವರ್ಮೆಂಟ್ ಬಂದ್ಬಿಟ್ಟು ಫ್ರೇಮ್ ವರ್ಕ್ ಮಾಡ್ತೀರಾ ಇಲ್ವಾ ಗವರ್ಮೆಂಟ್ ಅಂತ ಅವ್ರಿಗೆ ಕೇಳಿದ್ದು. ಗವರ್ಮೆಂಟ್ ಅವ್ರಿಗೆ ಕ್ವಶನ್ ಹಾಕಿತ್ತು ಲಾಸ್ಟ್ ಹಿಯರಿಂಗ್ ಹೈಕೋರ್ಟಲ್ಲಿ. ಸೊ ಫ್ರೇಮ್ ವರ್ಕ್ಗೆ ಈಗ ನಡೀತಿರೋದು. ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ಟೈಮ್ ತೊಗೊಂಡಿರ್ಬೋದು. ಸೊ ಇದೇ ಬಂದ್ಬಿಟ್ಟು ನೆನ್ನೆದು ಅಪ್ಡೇಟು. ನಮಸ್ಕಾರ, ಧನ್ಯವಾದಗಳು.